ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅಂತಕ್ಕಂತಹ ಏನು ಜನಪ್ರಿಯ ಜನಾನುರಾಗಿ ಕ್ರಾಂತಿಕಾರಿ ಮುಖ್ಯಮಂತ್ರಿ ಪೇಮೆಂಟ್ ಕೋಟದ ಅಡಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳದೆ ಹೋದ್ರೆ ಕರ್ನಾಟಕದ ರಾಜಕಾರಣಕ್ಕೆ ಅವಮಾನ ಆಗುತ್ತೆ ಮತ್ತು ಭಾರತ ದೇಶದ ರಾಜಕಾರಣಕ್ಕೆ ಅವಮಾನ ಆಗುತ್ತೆ. ಏನ್ರಿ ಈ ಬ್ರಹ್ಮಾನಂದ ರೆಡ್ಡಿ ಅಂತಕ್ಕಂಥ ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್ ಡಿ.ಕೆ. ಶಿವಕುಮಾರ್ ಕ್ರಾಂತಿಕಾರಿ ಮುಖ್ಯಮಂತ್ರಿಯನ್ನ ಪೇಮೆಂಟ್ ಕೋಟದ ಅಡಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿಬಿಟ್ರೆ ಹೇಗೆ ಅಂತಕ್ಕಂಥ ಪ್ರಶ್ನೆಗಳನ್ನ ನೀವು ಕೇಳಬಹುದು. ಬಂಧುಗಳೇ, ಅತ್ಯಂತ ಪ್ರಾಮಾಣಿಕವಾಗಿ ನಾನು ನೋಡ್ರಿ, ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಸೀನಿಯರ್ ಮೋಸ್ಟ್ಗಳು ಇವತ್ತು ವಿಲ ಒದ್ದಾಡ್ತಿದ್ದಾರೆ. ಆಲ್ಮೋಸ್ಟ್ ಆಲ್ ಮಾಜಿ ಸಚಿವರುಗಳು. ನಾನು ಎಲ್ಲರ ಹೆಸರುಗಳು ಹೇಳೋದಕ್ಕೆ ಹೋಗಲ್ಲ ಇಲ್ಲಿ. ಇನ್ನ ಹಾಲಿ ಸಚಿವರುಗಳು ಏನು ಡಿ.ಕೆ. ಶಿವಕುಮಾರ್ ಕ್ರಾಂತಿಕಾರಿ ಮುಖ್ಯಮಂತ್ರಿಗಳು ಪ್ರಮಾಣ ವಚನವನ್ನ ಸ್ವೀಕರಿಸಿದ ನಂತರ ಈ ಖಾತೆ ಹಂಚಿಕೆಯಲ್ಲಿ ಈ ಸಾವಿರಾರು ಕೋಟಿಗಳನ್ನ ಕಿಕ್ ಬ್ಯಾಕ್ ತಗೊಳ್ಳೋದಕ್ಕೆ ಯಾವ್ಯಾವ ಪ್ರಬುದ್ಧಸ್ಥಾಗಿರ್ತಕ್ಕಂಥ ಈ ಖಾತೆಗಳಿದಾವಲ್ಲ ಅಂತ ಖಾತೆಗಳನ್ನ ಮೇಲ್ನೋಟಕ್ಕೆ ಕೆಲವರಿಗೆ ಕೊಟ್ಟಿದ್ರು ಕೂಡ, ಇವಾಗ ಉದಾಹರಣೆಗೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅಂತ ನಾಮಕರಣ ಮಾಡಿದ್ದಾರೆ, ಪಟ್ಟಾಭಿಷೇಕ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ. ಓಲಿ ಕೃಷ್ಣ ಬೈರೇಗೌಡರು ಯಾರು ಅಂತ ನಾವು ನೋಡೋದಕ್ಕೆ ಹೋದ್ರೆ ಅವರು ರಾಹುಲ್ ಗಾಂಧಿರವರ ಸ್ನೇಹಿತರು. ಅವ್ರಿಗೇನೆ ಏನ್ ಮಾಡಿದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಸಚಿವರನ್ನಾಗಿ ನೇಮಕ ಮಾಡಿ ಏನ್ ಮಾಡಿದ್ರು, ಕೃಷ್ಣ ಬೈರೇಗೌಡರಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಂಪೂರ್ಣವಾಗಿರ್ತಕ್ಕಂಥ ಪವರ್ ಗಳನ್ನ ಡಿ.ಕೆ. ಶಿವಕುಮಾರ್ ತಮ್ಮ ಚೇರಿನ ತೆಳಗಡೆ ಹಾಕೊಂಡು ಕುಂತಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಇವತ್ತು ಸಾವಿರಾರು ಕೋಟಿಗಳನ್ನ ಖರ್ಚು ವೆಚ್ಚಗಳನ್ನ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಅವೆಲ್ಲವನ್ನ ಡಿ.ಕೆ. ಶಿವಕುಮಾರ್ ಅವರು ಅರ್ಥಪೂರ್ಣವಾಗಿ ಸಂಭಾಳಿಸ್ತಾರೆ ಅಂತಾನೆ ಅರ್ಥ. ಇನ್ನ ಬಿಡಿಎ, ಅಲ್ಲೂ ಕೂಡ ಹಲವಾರು ಬಡಾವಣೆಗಳ ಅಭಿವೃದ್ಧಿ ವಿಷಯಗಳಿಗೆ ಸಂಬಂಧಿಸಿದಂತೆ ಸಾವಿರಾರು ಕೋಟಿ, ಅದನ್ನು ಕೂಡ ಡಿ.ಕೆ. ಶಿವಕುಮಾರ್ ತಮ್ಮ ಚೇರಿನ ತೆಳಗಡೆ ಹಾಕೊಂಡು ಕುಂತಿದ್ದಾರೆ. ಮತ್ತೆ ಇನ್ನೂ ಮುಂದುವರೆದು ಹೇಳೋದಾದ್ರೆ BMRDC, ಅಲ್ಲೂ ಕೂಡ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಬೇಕಾಗಿದೆ. ಅಲ್ಲೂ ಕೂಡ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಸಂಬಂಧಿಸಿದಂತೆ ಅದನ್ನು ಕೂಡ ಡಿ.ಕೆ. ಶಿವಕುಮಾರ್ ತಮ್ಮ ಚೇರಿನ ತೆಳಗಡೆ ಹಾಕೊಂಡು ಕುಂತಿದ್ದಾರೆ. ಇನ್ನು ಮುಂದುವರೆದು ಹೇಳೋದಾದ್ರೆ BWSSB, ಏನು ಬೆಂಗಳೂರು ನಾಗರಿಕರಿಗೆ ನೀರನ್ನು ಸರಬರಾಜು ಮಾಡತಕ್ಕಂತ ಅಥಾರಿಟಿ, ಅದು ಅಲ್ಲೂ ಕೂಡ ಸಾವಿರಾರು ಕೋಟಿ ಇವಾಗ ನೀರು ಸರಬರಾಜು ಮಾಡ್ತಕ್ಕಂತ ಮತ್ತು ವಿವಿಧ ರೀತಿಯ ಕಾಮಗಾರಿಗಳಿರ್ತವೆ, ಅವುಗಳಿಗೂ ಸಾವಿರಾರು ಕೋಟಿ ಖರ್ಚು ವೆಚ್ಚಗಳಾಗ್ತವೆ ಪ್ರತಿ ವರ್ಷ. ಅಂತ ಸಾವಿರಾರು ಕೋಟಿ ಖರ್ಚು ವೆಚ್ಚಗಳನ್ನ ಮಾಡಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಹೆಸರಲ್ಲಿ ಅಂತ ಎಲ್ಲ ಏನು ಯೋಜನೆಗಳ ಅನುಷ್ಠಾನವನ್ನಗೊಳಿಸೋದಕ್ಕೆ ಈ ನಮ್ಮ ಡಿ.ಕೆ. ಶಿವಕುಮಾರ್ ಅಂತಕ್ಕಂಥ ಪೇಮೆಂಟ್ ಕೋಟದ ಅಡಿಯಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಇವಾಗ ಏನ್ ಮಾಡ್ತಾರ, ಅವರು ಎಲ್ಲ ಪವರ್ಫುಲ್ ಪೋರ್ಟ್ಫೋಲಿಯೋಗಳನ್ನ ತಮ್ಮ ಚೇರಿನ ತೆಳಗಡೆ ಹಾಕೊಂಡು ಕುಂತ್ಕೊಂಡು ನಾಮಕ ಹೊಸದಾಗಿ ಕೃಷ್ಣ ಬೈರೇಗೌಡರನ್ನ ಇವ್ರು ಏನ್ ಮಾಡಿದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರನ್ನಾಗಿ ಮಾಡಿ ಇವಾಗ ಡಿ.ಕೆ. ಶಿವಕುಮಾರ್ ಅವರು ಅಟ್ಟಹಾಸ ಮೆರೆದಿದ್ದಾರೆ. ಇದನ್ನ ನಾನು ಈ ತರ ಸುಕ್ಕ ಭಾಷೆಯಲ್ಲಿ ಹೇಳದೆ ಹೋದ್ರೆ ಏನಾಗುತ್ತೆ, ಇವತ್ತು ರಾಜಕಾರಣಿಗಳು ದಪ್ಪ ಚರ್ಮದ ಜನ ಅಂತ ಕರೀತಾರ ನಮ್ಮ ಜನರು, ಪ್ರಜ್ಞಾವಂತರು ರಾಜಕಾರಣಿಗಳನ್ನ ದಪ್ಪ ಚರ್ಮದ ಜನರಂತವ್ರು. ಅಂದ್ರೆ ಇವಾಗ ನಾವು ಇಡೀ ದೇಶವನ್ನ ಒಟ್ಟುಗೂಡಿಸಿದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನ ನಾವು ಉಕ್ಕಿನ ಮನುಷ್ಯ ಅಂತ ಕರಿತೇವೆ. ಹಂಗೆ ಇವತ್ತಿನ ಕಾಲಘಟ್ಟದ ರಾಜಕಾರಣಿಗಳನ್ನ ನಾವು ಏನಂತ ಕರಿತೇವೆ, ದಪ್ಪ ಚರ್ಮದ ಜನ ಅಂತ ಕರಿತೀವಿ. ಹಾಗಾಗಿ ನಮ್ಮ ದಪ್ಪ ಚರ್ಮವನ್ನ ಹೊಂದಿರತಕ್ಕಂತ ಕ್ರಾಂತಿಕಾರಿ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಏನ್ ಮಾಡಿದ್ದಾರೆ, ರಾಹುಲ್ ಗಾಂಧಿರವರ ಸ್ನೇಹಿತರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಚಿವರನ್ನಾಗಿ ನೇಮಕ ಮಾಡಿದ್ರು ಕೂಡ ಎಲ್ಲ ಪವರ್ಗಳನ್ನ
ಅದು ಹಣಕಾಸಿನ ಖರ್ಚು ವೆಚ್ಚಗಳನ್ನು ನಿರ್ವಹಣೆ ಮಾಡತಕ್ಕಂತ ಎಲ್ಲ ಸಕಲ ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಡಿ ಕೆ ಶಿವಕುಮಾರ್ ತಮ್ಮ ಜೋಬಿನಲ್ಲಿ ಇಟ್ಟುಕೊಂಡು ಕುಳಿತಿದ್ದಾರೆ. ಹಾಗಾಗಿ ಇಲ್ಲಿ ಏನಾಗಿದೆ, ಡಿ ಕೆ ಶಿವಕುಮಾರ್ ಅಂತಕ್ಕಂತ ಈ ಪೇಮೆಂಟ್ ಕೋಟದಡಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇವತ್ತು ಕವಡೆ ಕಾಸಿಗೆ ಕಿಮ್ಮತ್ ಸಿಗ್ತಾ ಇಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಇವಾಗ ವಿಧಾನಸೌಧದಲ್ಲಿ ಏನೇ 100 ಜನ 500 ಜನ 1000 ಜನ ಡಿ ಕೆ ಶಿವಕುಮಾರ್ ಹಿಂದೆ ಮುಂದೆ ಮನೆ ಸುತ್ತ ಮುತ್ತ ಮನೆ ಒಳಗಡೆ ಹೊರಗಡೆ ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಇವತ್ತು ಕರ್ನಾಟಕದ ಒಟ್ಟು ಸಾಲ 8.5 ಲಕ್ಷ ಕೋಟಿ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಅದು. ಆದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೇವಲ ಒಂದೇ ಒಂದು ವರ್ಷಕ್ಕೆ ಇಲ್ಲ ಅಂದ್ರೆ 2 ವರ್ಷ ಮುಖ್ಯಮಂತ್ರಿಗಳಾಗಿದ್ರೆ ಅಣ್ಣವರು ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥ ಬ್ರೈನ್ ಅನ್ನೇನಾದ್ರೂ ರಾಜ್ಯದ ಅಭಿವೃದ್ಧಿಗೆ, ಈ ರಾಜ್ಯದಲ್ಲಿ ಏನು ಸ್ವತಂತ್ರ ಬಂದ ನಂತರ ಕರ್ನಾಟಕದ ಸರ್ಕಾರ ರಚನೆ ಆಯ್ತಲ್ಲ, ಆ ಸರ್ಕಾರ ರಚನೆಯಾದ ಅಂದಿನಿಂದ ಇಂದಿನವರೆಗೆ ಮಾಡಿರ್ತಕ್ಕಂಥ 8.5 ಲಕ್ಷ ಕೋಟಿ ಸಾಲ ತೀರಿಸ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಇರ್ತಕ್ಕಂಥ ಬಿಸ್ನೆಸ್ ಪೊಲಿಟಿಕಲ್ ಮೈಂಡ್ಗೆ ಅದೇನು ದೊಡ್ಡದಲ್ಲ. 100,000% 2 ವರ್ಷದಲ್ಲಿ 8.5 ಲಕ್ಷ ಕೋಟಿ ಸಾಲನ ತೀರಿಸಿ ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದ್ರೆ ಖಜಾನೆಯನ್ನು ತುಂಬಿಸಬಹುದು 10 ಲಕ್ಷ ಕೋಟಿ. ಅಷ್ಟು ದೊಡ್ಡ ಇಂಟೆಲಿಜೆಂಟ್ ಬ್ರಿಲಿಯಂಟ್ ಮೈಂಡ್ ಅನ್ನ ದೇವರು ಡಿ ಕೆ ಶಿವಕುಮಾರ್ ಅವರಿಗೆ ವಿಶೇಷವಾಗಿ ಸ್ವಲ್ಪ ಸಮಯ ತಗೊಂಡು ಡಿ ಕೆ ಶಿವಕುಮಾರ್ ಅವರ ಜಾತಕದಲ್ಲಿ ಕುಂಡ್ಲಿಲಿ ಬರೆದು ನಂತರ ತಾಯಿ ಗರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹಾಕಿದ್ದು. ಆಮೇಲೆ ತಾಯಿ ಗರ್ಭದಿಂದ ಆಚೆ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಕರ್ನಾಟಕದ ರಾಜಕಾರಣದಲ್ಲಿ ಅದೇನು ಯುವಕರ ಶಕ್ತಿ ಕೇಂದ್ರವಾಗಿ ಯುವಕರ ಕ್ರಾಂತಿಕಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಒಂದು ಕಡೆ ಕೃಷ್ಣೇ ಬೈರೇಗೌಡರಂತೂ ಮೌನವಾಗಿರ್ತಕ್ಕಂಥ ಕ್ರಾಂತಿ ಮಾಡ್ತಿದ್ರೆ, ಮತ್ತೊಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಅಷ್ಟೇ ದಿವ್ಯ ಮೌನದ ಕ್ರಾಂತಿಯನ್ನು ಅವ್ರು ಮಾಡ್ತಿದ್ದಾರೆ. ಯಾವ ರೀತಿ ದಿವ್ಯ ಮೌನದ ಕ್ರಾಂತಿಯನ್ನಂದ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಖಾತೆಗೆ ಅವ್ರು ರಾಜೀನಾಮೆ ಕೊಟ್ರು. ಆಮೇಲೆ ಹೈಕಮಾಂಡ್ ಅವರಿಗೆ ಮೂಗಿಗೆ ತುಪ್ಪ ಸೂರಿದ ತಕ್ಷಣ ಅದ್ರ ವಾಸನೆಯನ್ನ ಕುಡ್ಕೊಂಡು ರಾಮಲಿಂಗಾರೆಡ್ಡಿ ಸಂತೋಷ ಪಡೋದಕ್ಕೆ ರಾಮಲಿಂಗಾರೆಡ್ಡಿ ದೊಡ್ಡ ರಾಜಕಾರಣಿನೇ, ಅದು ಮೂಲತಃ ಬೆಂಗಳೂರಿನ ರಾಜಕಾರಣಿ, ಒಂದು ಕಡೆ ಅನುಭವಿ ರಾಜಕಾರಣಿ, ಒಂದು ಕಡೆ ಬೆಂಗಳೂರಿನ ಮೇಲೆ ಅತಿ ದೊಡ್ಡ ಮಟ್ಟದ ಗ್ರಿಪ್ ಅನ್ನು ಇಟ್ಟುಕೊಂಡಿರ್ತಕ್ಕಂಥ ರಾಜಕಾರಣಿ, ಅದರಲ್ಲೂ ವೇಮನ ರೆಡ್ಡಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ರಾಜಕಾರಣಿ. ಇವತ್ತು ಬೆಂಗಳೂರಿನಲ್ಲಿ ವೇಮನ ರೆಡ್ಡಿ ಸಮುದಾಯದ ಏನು ಸೈಂಟಿಸ್ಟ್ಗಳವ್ರೆ, ಬಿಸಿನೆಸ್ ಮ್ಯಾನ್ಗಳವ್ರೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳವ್ರೆ, ಅವರೆಲ್ಲರೂ ಯಾರ ಸಂಪರ್ಕದಲ್ಲಿರೋದು ಅಂದ್ರೆ ನಮ್ಮ ರಾಮಲಿಂಗಾರೆಡ್ಡಿರವರ ಸಂಪರ್ಕದಲ್ಲಿ. ಇವಾಗ ರಾಮಲಿಂಗಾರೆಡ್ಡಿ ಅವರು ತಮ್ಮ ಆಪ್ತರ ಬಳಿ ಏನು GBA ಇದೆಯಲ್ಲ, ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ನಡೀತಕ್ಕಂತ ಚುನಾವಣೆಯಲ್ಲಿ PTM ಲೇಔಟ್ ವಿಧಾನಸಭಾ ಕ್ಷೇತ್ರವನ್ನ ಮಾತ್ರ ಅವರು ಕಾನ್ಸಂಟ್ರೇಷನ್ ಮಾಡ್ತೇನೆ, ಇಡೀ ಬೆಂಗಳೂರಿನ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಪಕ್ಷದ ಯಾವುದೇ ಕೆಲಸವನ್ನ ಮಾಡಲ್ಲ. ಇವಾಗ ಏನು ಗ್ರೇಟೆಸ್ಟ್ CM ಮತ್ತೆ ಐ ಪಿಚ್ ಬ್ರಿಲಿಯಂಟ್ ಬಿಸ್ನೆಸ್ ಪೊಲಿಟಿಕಲ್ ಬಿಸ್ನೆಸ್ ಮ್ಯಾನ್ CM ಇದರಲ್ಲ, ಪೇಮೆಂಟ್ ಕೋಟದಡಿಯಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಅವರೇ ಇಡೀ ಬೆಂಗಳೂರಿನ ತುಂಬಾ ಓಡಾಡಿ, ಅದರಲ್ಲೂ ವಿಶೇಷವಾಗಿ ಅವ್ರ ತಮ್ಮ ಡಿ ಕೆ ಸುರೇಶ್ ಇವರೆಲ್ಲ ಓಡಾಡಿ ಇಡೀ ಬೆಂಗಳೂರಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಪೊರೇಟರ್ಗಳನ್ನ ಗೆಲ್ಲಿಸಿ ಬಂದು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಕಿಂಗ್ ಆಫ್ ದ ಕಿಂಗ್ ಅಂತ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಡಿ ಕೆ ಸುರೇಶ್ ಅವರು ಇಬ್ರು ಕೂಡ ಅಣ್ಣ ತಮ್ಮಂದಿರು, ಕಿರೀಟವಿಲ್ಲದ ದೊರೆಗಳು. ಇವರು ಬೆಂಗಳೂರಿನ ಸಾಮ್ರಾಟ ಚಕ್ರವರ್ತಿಗಳಾಗಿ ಮೆರಿಲಿ ಅಂತಕ್ಕಂತಹ ತೀರ್ಮಾನವನ್ನ ಇವತ್ತು ಬೆಂಗಳೂರಿನಲ್ಲಿ ಚಾಮರಾಜಪೇಟೆ ಶಾಸಕರು ಜಮೀರ್ ಅಹಮದ್ ತೆಗೆದುಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿರವರು BTM ಲೇಔಟ್ ನ ಶಾಸಕರು ತೆಗೆದುಕೊಂಡಿದ್ದಾರೆ. ಆಮೇಲೆ ಹೆಬ್ಬಾಳದ ಶಾಸಕರು ಮತ್ತು ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅಂತ ತೀರ್ಮಾನ ತಗೊಂಡಿದ್ದಾರೆ. ಮತ್ತು ಇನ್ನು ಮುಂದುವರೆದು ಸರ್ವಜ್ಞ ನಗರದ ಶಾಸಕರಾಗಿರ್ತಕ್ಕಂಥ KJ ಜಾರ್ಜ್ ರವರು ಕೂಡ ಅದೇ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಈ ರೀತಿ ಬೆಂಗಳೂರಿನ ಕಾಂಗ್ರೆಸ್ ಶಾಸಕರು ಡಿ ಕೆ ಶಿವಕುಮಾರ್ ವಿರುದ್ಧ ಬಂಡಾಯ ಎದ್ದಿರೋದು ಯಾವ ಕಾರಣಕ್ಕೆ ಅನ್ನೋದಾದ್ರೆ, ಅಭಿವೃದ್ಧಿಯ ಒಂದು ನೀಲನಕ್ಷೆಯನ್ನು ತಯಾರಿಸುವಾಗ ಮತ್ತು ಆ ಅಭಿವೃದ್ಧಿಯ ನೀಲನಕ್ಷೆಯನ್ನ ಅನುಷ್ಠಾನಗೊಳಿಸುವಾಗ ಈ ಕಾಮಗಾರಿಗಳ ಖರ್ಚು ವೆಚ್ಚಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಸರ್ವತಂತ್ರವಾಗಿರ್ತಕ್ಕಂಥ ಸ್ವಾಯತ್ತತೆ ಉಳ್ತಕ್ಕಂಥ ಏನು ಶಾಸಕರ ಹಕ್ಕು ಬಾಧ್ಯತೆಗಳಿರ್ತಾವಲ್ಲ,
ಅದರ ಅಡಿಯಲ್ಲಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನ ಈ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಪೇಮೆಂಟ್ ಕೋಟದ ಅಡಿಯಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇವತ್ತು ಹಿರಿಯ ಸಚಿವರುಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು, ಮತ್ತೆ ಹಿರಿಯ ಸಚಿವರನ್ನ ವಿರೋಧ ಕಟ್ಕೊಂಡು ಅದು ಎಷ್ಟು ಲಕ್ಷ ಕೋಟಿಗಳಿಗೆ ಹೈಕಮಾಂಡ್, ಅದು ಕಾಂಗ್ರೆಸ್ ಹೈಕಮಾಂಡಿನಲ್ಲಿ ಅದು ಎಷ್ಟು ಲಕ್ಷ ಕೋಟಿಗಳಿಗೆ ಡಿ ಕೆ ಶಿವಕುಮಾರ್ ಡೀಲ್ ಆಗಿ ಇವತ್ತು ಪೇಮೆಂಟ್ ಕೋಟದ ಅಡಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಕ್ರಾಂತಿಕಾರಿ ಯುವಕರ ಮುಖ್ಯಮಂತ್ರಿಗಳು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಒಂದು ಶ್ವೇತ ಪತ್ರವನ್ನ ಹೊರಡಿಸಿ ಸರ್ಕಾರದಲ್ಲಿ ಇಷ್ಟು ಸಾಲ ಇದೆ, ಇಂತಿಂತ ಇಲಾಖೆಯಲ್ಲಿ ಇಂತಿಂತ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತೇನೆ ಅಂತಕ್ಕಂಥದ್ದೆಲ್ಲವುದನ್ನು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ರಾಜ್ಯದ ಜನತೆಗೆ ಅವರು ತಿಳಿಯಪಡಿಸಬೇಕು ಅಂತ ಒಂದು ಮಹತ್ತರವಾದ ಕಾರ್ಯವನ್ನ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರ. ಚಾಣಾಕ್ಷ ರಾಜಕಾರಣಿ, ಚಲದಂಕ ಮಲ್ಲ, ಕರ್ನಾಟಕದ ರಣಧೀರ ಕಂಠೀರವ, ಮತ್ತು ಅದರಲ್ಲೂ ಡಿ ಕೆ ಶಿವಕುಮಾರ್ ಅಂದ್ಬಿಟ್ರೆ ಬಂಡೆ ಬಂಡೆ ಅಂತಕ್ಕಂಥ ಖ್ಯಾತಿಯನ್ನ ಮತ್ತು ಟ್ರಬಲ್ ಶೂಟರ್ ಅಂತಕ್ಕಂಥ ಕುಖ್ಯಾತಿಯನ್ನ ಮತ್ತೆ ಡಿ ಕೆ ಸುರೇಶ್ ರವರು ಅವರ ಸಹೋದರರು ಅವರು ಹೆಬ್ಬಂಡೆ ಅಂತ ಹೆಬ್ಬಂಡೆ, ನಾನು ಹೆಬ್ಬಂಡೆಗೆ ಉಳೋದಿಷ್ಟೇ, ಬಂಡೆಗೆ ಉಳೋದಿಷ್ಟೇ, ಟ್ರಬಲ್ ಶೂಟರ್ಗೂ ಉಳೋದಿಷ್ಟೇ, ಅಣ್ಣ ತಮ್ಮಂದ್ರಿಗೆ ಇಬ್ರಿಗೂ ಕೂಡ. ಇವತ್ತು ಎಷ್ಟು ಲಕ್ಷ ಲಕ್ಷ ಕೋಟಿಗಳನ್ನ ನೀವು ಮುಖ್ಯಮಂತ್ರಿಗಳಾಗಿ, ಅದರಲ್ಲೂ ವಿಶೇಷವಾಗಿ ಪೊಲಿಟಿಕಲ್ ಬಿಸಿನೆಸ್ ಮ್ಯಾನ್ಗಳಾಗಿ ಅಣ್ಣ ತಮ್ಮಂದಿರು ಯಾವ್ಯಾವ ಇಲಾಖೆಯಿಂದ ಯಾವ್ಯಾವ ಕಾಮಗಾರಿಯಲ್ಲಿ ಯಾವ ಯಾವ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಾಗ ಎಷ್ಟೆಷ್ಟು ಬಡ್ದು ಬಾಯಿಗೆ ಕೆಂತೀರಿ ಅಂತಕ್ಕಂಥದ್ರ ಪಟ್ಟಿಯನ್ನ ನಮ್ಮ ರಾಜ್ಯದ ಜನತೆಗೆ ನೀವು ಕೊಡಬೇಕು. ಮತ್ತೆ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ತಿಹಾರ್ ಜೈಲಿಗೆ ಹೋಗಿದ್ರಿ ಅಂತಕ್ಕಂಥ ಆರೋಪವನ್ನ ನಾನು ಮಾಡೋದಕ್ಕೆ ಇಷ್ಟನೇ ಪಡಲ್ಲ. ಯಾಕಪ್ಪ ಅಂದ್ರೆ ದೇಶದಾದ್ಯಂತ ಭ್ರಷ್ಟಾಚಾರಿ ರಾಜಕಾರಣಿಗಳೇ ಇರೋದು. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನೋಡ್ರಿ, ಡಿ ಕೆ ಶಿವಕುಮಾರ್ ಏನು ಪೇಮೆಂಟ್ ಕೋತ್ರದ ಅಡಿಯಲ್ಲಿ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದಾರಲ್ಲ, ಇವರು ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ಸಿನ ಹಿರಿಯ ಶಾಸಕರ, ಕಾಂಗ್ರೆಸ್ಸಿನ ಹಾಲಿ ಸಚಿವರ, ಕಾಂಗ್ರೆಸ್ಸಿನ ಮಾಜಿ ಸಚಿವರ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಹಾಗಾಗಿ ಇವಾಗ ಡಿ ಕೆ ಶಿವಕುಮಾರ್ ಸರ್ಕಾರ ಅಂತಕ್ಕಂಥದ್ದು ತೂಗು ಗತಿಯ ಮೇಲೆ ನಡೆದು ಹೋಗ್ತಾ ಇದೆ. ಇದೇ ಡಿ ಕೆ ಶಿವಕುಮಾರ್ ಸರ್ಕಾರವನ್ನ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಹಿರಿಯ ಮಾಜಿ ಸಚಿವರು, ಹಾಲಿ ಸಚಿವರು ಮತ್ತೆ ಹಾಲಿ ಶಾಸಕರುಗಳೇ ಕೆಲವು ದಿನಗಳಲ್ಲಿ, ನಾನು ಹೇಳಿದ್ನಲ್ಲ, ಹೆಚ್ಚಂದ್ರೆ 1 ತಿಂಗಳು, ಇನ್ನೂ ಹೆಚ್ಚಂದ್ರೆ 2 ತಿಂಗಳು, ಇನ್ನೂ ಅತಿ ಹೆಚ್ಚಂದ್ರು ಕೂಡ 3 ತಿಂಗಳಲ್ಲಿ ಕೇಲ್ ಕತಮ್ ನಾಟಕ್ ಬಂದಂತ ಡಿ ಕೆ ಶಿವಕುಮಾರ್ ಸರ್ಕಾರನ ನಿರ್ನಾಮ ಮಾಡಿ ಕಾಂಗ್ರೆಸ್ ಪಕ್ಷನ ಈ ರಾಜ್ಯದಲ್ಲಿ ನಿರ್ನಾಮ ಮಾಡ್ತಾರೆ ಅಂತಕ್ಕಂತ ಮಾತನ್ನ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೇನ್ ಜ್ಯೋತಿಷ್ಯ ಹೇಳ್ತಿಲ್ಲ, ಭವಿಷ್ಯ ನೋಡ್ತಿಲ್ಲ. ಯಾಕಪ್ಪ ನಾನು ಡಿ ಕೆ ಶಿವಕುಮಾರ್ಗೆ ಇಷ್ಟು ಖಾರವಾಗಿರ್ತಕ್ಕಂತ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದೀನಿ ಅನ್ನೋದಾದ್ರೆ, ಇಲ್ಲಿ ಏನ್ ನಡೀತಾ ಇದೆ ರಾಜ್ಯದಲ್ಲಿ? ಡಿ ಕೆ ಶಿವಕುಮಾರ್ ಅವರೇ, ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ? ನೀವು ಮುಖ್ಯಮಂತ್ರಿಗಳಾದ ತಕ್ಷಣನೇ, ಮತ್ತೆ ಮುಖ್ಯಮಂತ್ರಿಗಳಾಗೋದಕ್ಕಿಂತ ಮುಂಚೆ ಕೂಡ ನೀವು ಏನ್ ಮಾತಾಡ್ತಾ ಇದ್ರಿ? ದೇವರು ವರನೂ ಕೊಡಲ್ಲ, ದೇವರು ಶಾಪನೂ ಕೊಡಲ್ಲ, ಅವಕಾಶ ಸಿಕ್ಕಾಗ ನಾವು ಬಡ್ದು ಬಾಯಿಗೆ ಹಾಕೇಬೇಕು ಅಂತ ನೀವು ಮಾತಾಡ್ತಿದ್ರಲ್ಲ ಸಾಹೇಬ್ರೆ. ಈ ಜಗತ್ತನ್ನ ಸೃಷ್ಟಿ ಮಾಡಿರೋದೇ ದೇವ್ರು. ಈ ಜಗತ್ತಲ್ಲಿರೋ ಪ್ರತಿಯೊಬ್ಬೊಬ್ಬರನ್ನು ಸೃಷ್ಟಿ ಮಾಡಿದ್ದೆ ದೇವ್ರು. ಮತ್ತೆ ನಿಮ್ಮನ್ನ, ನಿಮ್ಮ ತಮ್ಮನ್ನ ಮತ್ತು ನಿಮ್ಮ ಹೆಂಡತಿ ಮಕ್ಕಳನ್ನ, ನಿಮ್ ತಂದೆ ತಾಯಿನ, ನಿಮ್ಮ ವಂಶನ ಸೃಷ್ಟಿ ಮಾಡಿದ್ದು ದೇವ್ರೆ. ನೀವು ದೇವ್ರಿಗೆ ಹೇಳ್ತಾ ಇದ್ದೀರಾ ದೇವ್ರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ. ದೇವ್ರು ವರ ಕೊಡದೆ ಮುಖ್ಯಮಂತ್ರಿ ಆಗ್ಬಿಟ್ಟೇನಪ್ಪ ಡಿ ಕೆ ಶಿವಕುಮಾರ್ ಅಣ್ಣ? ಇದನ್ನ ನಾನು ಕೇಳಬಾರ್ದ? ದೇವರ ಮೊಟ್ಟ ಮೊದಲ ಅಭಿಮಾನಿ ನಾನು, ದೇವರ ಮೊಟ್ಟ ಮೊದಲ ಭಕ್ತ ನಾನು, ದೇವರ ಮೊಟ್ಟ ಮೊದಲ ಮಗ ನಾನು, ದೇವರ ಮೊಟ್ಟ ಮೊದಲ ಪರಮ ಶಿಷ್ಯನೇ ನಾನು. ನಾನಿನ್ನು ಬದುಕಿರುವಾಗಲೇ ಡಿ ಕೆ ಶಿವಕುಮಾರ್ ಅಣ್ಣ, ನೀನು ದೇವ್ರ ವರನೂ ಕೊಡಲ್ಲ, ದೇವ್ರ ಶಾಪನೂ ಕೊಡಲ್ಲ ಅಂತ ಹೇಳ್ತೀಯಲ್ಲಪ್ಪ. ಇವಾಗ ನಿಮ್ಮ ತಾಯಿ ಮತ್ತು ನಮಗೂ ತಾಯಿ, ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಇವತ್ತು ಭಾರತದಲ್ಲಿ ಯಾರಾದ್ರೂ ಒಬ್ರು ತಾಯಿ ಅಂತಿದ್ರೆ ಅದು ಯಾರು? ಸೋನಿಯಾ ಗಾಂಧಿ ತಾಯಿ.
ಈ ಸೋನಿಯಾ ಗಾಂಧಿ ತಾಯಿಗಾದ್ರೂ ನೀನ್ ನ್ಯಾಯ ಕೊಟ್ಟಿದ್ಯಾ ಅಂತ ನಾನು ಏನಾದ್ರೂ ಪ್ರಶ್ನೆ ಕೇಳೋದಾದ್ರೆ, ಒಬ್ರು ಮಹಿಳೆಯರಿಗೆ ನೀನು ಮೊಟ್ಟ ಮೊದಲ ಏನು ಸಚಿವರನ್ನಾಗಿ ಮೊಟ್ಟ ಮೊದಲಿಗೆ ನೀವು ಪ್ರಮಾಣ ವಚನವನ್ನ ಸ್ವೀಕರಿಸಿದ ಮೇಲೆ ಒಬ್ರಿಗಾದ್ರೂ ಮಹಿಳೆಯರಿಗೆ ನೀವು ಹೆಣ್ಣು ಮಕ್ಕಳಿಗೆ ಮಂತ್ರಿಗಳನ್ನಾಗಿ ನೇಮಕ ಮಾಡ್ಕೊಂಡ್ರ ಅಂತ ನಿಮ್ಮ ಸರ್ಕಾರವನ್ನ ನಾನು ಪ್ರಶ್ನೆ ಮಾಡದೆ ಹೋದ್ರೆ, ಡಿ ಕೆ ಶಿವಕುಮಾರ್ ಅವರೇ, ಇವಾಗ ನಿಮ್ಮನ್ನ ಸೋನಿಯಾ ಗಾಂಧಿಗೆ ದ್ರೋಹ ಬಗೆದಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ನಾನು ಯಾಕೆ ಕರಿಬಾರ್ದು? ಇವಾಗ ಸೋನಿಯಾ ಗಾಂಧಿ UPA ಸರ್ಕಾರ ಇದ್ದಾಗ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು ಅಂದ್ರು. ಇವಾಗ ಕಾಂಗ್ರೆಸ್ ಪಕ್ಷದಿಂದ 224 ವಿಧಾನಸಭಾ ಕ್ಷೇತ್ರದಲ್ಲಿ 33% ನೀವು ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದ್ದೀರಾ. 33% ಮಹಿಳೆಯರು ಶಾಸಕರಾಗಿ ಬಂದಿದಾರ. ಓಲಿ ನೀವು ಮಂತ್ರಿಮಂಡಲವನ್ನ ರಚನೆ ಮಾಡಿದ್ರಲ್ಲ, ನೀವು ಮುಖ್ಯಮಂತ್ರಿಗಳಾಗಿ ದೊಡ್ಡದಾಗಿ ಪ್ರಮಾಣ ವಚನ ಸ್ವೀಕರಿಸಿ ಒಂದೇ ಒಂದು ಮಹಿಳೆಗೆ ನೀವು ಮಂತ್ರಿಯನ್ನಾಗಿ ನೇಮಕ ಮಾಡಿದ್ರ? ಇಂತ ಎಲ್ಲಾ ಪ್ರಶ್ನೆಗಳನ್ನ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಕೇಳದೆ ಹೋದ್ರೆ, ಈ ರಾಜ್ಯದ ಕ್ರಾಂತಿಕಾರಿ ಮುಖ್ಯಮಂತ್ರಿಗಳಿಗೆ ಈ ಡಿ ಕೆ ಶಿವಕುಮಾರ್ ಏನ್ ಮಾಡ್ಬಿಟ್ಟಿದ್ದಾರೆ, ಅವ್ರೇನ್ ತೀರ್ಮಾನ ತಗೋತೀರಿ? ನಾನು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅಂತ ಅವರು ಇಲ್ಲೋಡ್ರಿ ಇಷ್ಟ ಬಂದಂಗೆ ಇವಾಗ ಲಗಾಮಿಲ್ದ ಕುದುರೆ ಹುಚ್ಚ ಕುದುರೆ ಹೆಂಗ್ ಓಡುತ್ತೆ ಹೇಳ್ರಿ, ಹಂಗ್ ಓಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ತಲೆಯಲ್ಲಿ ಏನೈತೆ ಓಪನ್ ಟು ಓಪನ್ ಹೇಳ್ತೀನಿ. ನಾನು ಇಡೀ ಜಗತ್ತಿನ ನಂಬರ್ 1 ಬಿಸ್ನೆಸ್ ಮ್ಯಾನ್ ರಾಜಕಾರಣಿ. ಏನ್ ಇಡೀ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಕರ್ನಾಟಕದ ವಿವಿಧ ಇಲಾಖೆಗಳನ್ನ ಅಪರ ಮಾಡಿ ಈ ಹಳೆ ಕಲ್ಲು ಹೊಸ ಬಿಲ್ಲು ಅಂತಂದು ನಮ್ಮ BK ಹರಿಪ್ರಸಾದ್ ಶೈಲಿಲಿ ಹೇಳ್ತಾ ಇದ್ದೀನಿ. ಇದನ್ನ ಲೆಕ್ಕ ಬರೆದಿಟ್ಟು ಲಕ್ಷ ಕೋಟಿಗಳನ್ನ ಏನು ಈ ಪೇಮೆಂಟ್ ಕೋಟದ ಅಡಿಯಲ್ಲಿ ಡಿ ಕೆ ಶಿವಕುಮಾರ್ CM ಮಾಡಿದ್ರಲ್ಲ, ಹೈಕಮಾಂಡಿಗೆ ಲಕ್ಷ ಕೋಟಿಗಳನ್ನ ಕೊಟ್ಟು ನಾನು ಒಂದಿಷ್ಟು ಲಕ್ಷ ಕೋಟಿಗಳನ್ನ ಮಾಡ್ಕೊಂಡು ನಾನು ಈ ರಾಜ್ಯನ್ನ ಸ್ವಹ ಮಾಡಿ ಬೊಡ್ದು ಬಾಯಿಗೆ ಹಾಕ್ಕೊಂಡ್ಬಿಡ್ತೀನಿ ಅಂತಕ್ಕಂತ ಡಿ ಕೆ ಶಿವಕುಮಾರ್ ಆ ಶರವೇಗ ಇದೆಯಲ್ಲ, ಆ ಶರವೇಗಕ್ಕೆ ನಾವು ಕಡಿವಾಣ ಹಾಕ್ತಿವಿ. ಕರ್ನಾಟಕ ರಾಜ್ಯದಲ್ಲಿ ಕ್ರಾಂತಿಕಾರಿಗಳು ಯುವಕರು ಇದೀವಿ ನಾವು ಇನ್ನು ಜೀವಂತವಾಗಿ. ಹಾಗಾಗಿ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಹೇಳ್ತೀನಿ, ಸ್ವಾಮಿ, ಎಲ್ಲಾ ಭ್ರಷ್ಟ ರಾಜಕಾರಣಿಗಳ ತರ ಡಿ ಕೆ ಶಿವಕುಮಾರ್ ಅಣ್ಣ ನೀನು ಕೂಡ ಒಬ್ಬ ಭ್ರಷ್ಟ ರಾಜಕಾರಣಿ ಕಣ್ಣಣ್ಣ. ನಾನ್ ನಿನ್ಗೆ ಹೇಳೋದೇನ್ ಗೊತ್ತೇನಣ್ಣ, ದೇವ್ರು ವರನು ಕೊಡಲ್ಲ ಶಾಪನು ಕೊಡಲ್ಲ ಅಂತ ಹೇಳ್ತೀಯಲ್ಲ. ಸೋನಿಯಾ ಗಾಂಧಿರವರ ಧರ್ಮ ಯಾವ್ದಪ್ಪ? ಕ್ರೈಸ್ತ ಧರ್ಮ. ಕ್ರೈಸ್ತ ಧರ್ಮದಲ್ಲಿ ಸೋನಿಯಾ ಗಾಂಧಿ ಯಾವ ಪಂಗಡಕ್ಕೆ ಸೇರಿದಾರಪ್ಪ? ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಇರ್ಬೋದು, ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ಸ್ ಇರ್ಬೋದು, AG ಇರ್ಬೋದು, ಪೆಂತಕೋಸ್ತಲ್ ಕ್ರಿಶ್ಚಿಯನ್ಸ್ ಇರ್ಬೋದು. ಈ ತರ ಹೇಳ್ತಾ ಹೋದ್ರೆ 108 ಪಂಗಡಗಳ ಕ್ರಿಶ್ಚಿಯನ್ರೇನವ್ರಲ್ಲ ಇಡೀ ಜಗತ್ತಿನಾದ್ಯಂತ. ಅವ್ರಿಗೆಲ್ಲರಿಗೂ ಬೈಬಲ್ ಅಂತಕ್ಕಂಥ ಒಂದೇ ಧರ್ಮ ಗ್ರಂಥ ಇದೆ. ಅಣ್ಣ, ನೀನ್ ಆ ಬೈಬಲ್ ಅಂತಕ್ಕಂಥ ಧರ್ಮ ಗ್ರಂಥನ ನೀನ್ ತೆಗೆದು ಓದ್ಬೇಕು ಡಿ ಕೆ ಶಿವಕುಮಾರ್ ಅಣ್ಣ. ದೇವ್ರು ಹೆಂಗ್ ವರ ಕೊಡ್ತಾರಂತ ಅದ್ರಲ್ಲಿ ಪೂರ್ತಿ ಬರ್ದಿದ್ದಾರೆ. ಇಡೀ ಬೈಬಲ್ ಅಲ್ಲಿ ದೇವ್ರು ಹೆಂಗೆ ಅಣ್ಣ ನಮ್ಮನ್ನ ಮೂಟೆ ಕಟ್ಟಿ ನಮ್ಮ ಮಂಡಿ ಚಿಪ್ಗಳನ್ನ ಮುರಿದು ನಮ್ಮನ್ನ ಹೆಂಗ ಶೆಡ್ ಸೇರಿಸ್ತಾರೆ ಅಂತ ಕೂಡ ಬರ್ದಿದಾರೆ ಅಣ್ಣ. ಹಾಗಾಗಿ ಡಿ ಕೆ ಶಿವಕುಮಾರ್ ಅಣ್ಣ, ದೇವ್ರು ವರನೂ ಕೊಡಲ್ಲ ಶಾಪನೂ ಕೊಡಲ್ಲ. ಅವಕಾಶ ಬಂದಾಗ ನುಗ್ಗಿ ಈ ರಾಜ್ಯನ ನುಂಗಿ ನೀರು ಕುಡಿದು ಜನರ ಮನೆ ಮಟ್ಟಗಳನ್ನೆಲ್ಲ ದೋಚಿ ನೀನೊಬ್ಬನೇ ಕಣ ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಹೊರಟಿದ್ಯಲ್ಲ ಕಣ. ಅದಕ್ಕೆ ನೀನು ದೇವ್ರ ಬಗ್ಗೆ ಮಾತಾಡಿದ್ದು ಕಣ. ನಾನ್ ದೇವ್ರ ಭಕ್ತನಾಗಣ, ನಿನಗೆ ಕ್ಲೀನ್ ಆಗಣ ಕೊಟ್ಟಿದ್ದೀನಿ, ಕೊಡ್ತಾ ಇರ್ತೀನಿ ಅಣ್ಣ ನಿನಗೆ ಡೈಲಿ ಇಲ್ಲಡು ನೀನಣ್ಣ ಸ್ವೀಕರಿಸ್ತಾ ಇರ್ಬೇಕು. ಇವಾಗಣ್ಣ ನೀನು ಒಂದ್ ಕೆಲಸ ಮಾಡೋಣ, ಕಾಂಗ್ರೆಸ್ನ ಹಿರಿಯ ಶಾಸಕರು, ಕಾಂಗ್ರೆಸ್ಸಿನ ಕಿರಿಯ ಶಾಸಕರು ಅಣ್ಣ, ಕಾಂಗ್ರೆಸ್ಸಿನ ಹಿರಿಯ ಮಾಜಿ ಸಚಿವರು, ಹಾಲಿ ಸಚಿವರು ಅಣ್ಣ, ಇವ್ರನ್ನೆಲ್ಲರನ್ನೂ ಒಂದ್ ಕೆಲಸ ಮಾಡೋಣ, ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ ಅಣ್ಣ ಈ ಕರ್ನಾಟಕನ ನೀನು ಉದ್ಧಾರ ಮಾಡಿ ತೋರಿಸ್ಬೇಕಣ್ಣ. ಇಲ್ದೆ ಹೋದ್ರೆ ಡಿ ಕೆ ಶಿವಕುಮಾರ್ ಅಣ್ಣ, ನಾನ್ ಮಾತ್ರ ಡೈಲಿ ಹಿಂಗೆ ಅಣ್ಣ ನಿನಗೆ ಕ್ಲೀನ್ ಆಗಿ ಇಲ್ಲೋಡು ಪ್ರಶ್ನೆ ಮಾಡ್ತಾ ಇರ್ತೀನಿ ಕಣ. ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಏನ್ ಪೇಮೆಂಟ್ ಕೋಟದಡಿಯಲ್ಲಿ ಮುಖ್ಯಮಂತ್ರಿ ಆಗಿದಾರಲ್ಲ, ಅವರು ಪೇಮೆಂಟ್ ಕೋಟದಡಿಯಲ್ಲಿ ಮುಖ್ಯಮಂತ್ರಿ ಆಗಿರೋದನ್ನ ನಾನು ಖಂಡಿಸಿ ಧಿಕ್ಕರಿಸಿ ನನ್ನ ಈ ಒಂದು ವರದಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್.